ನರ್ತಕಿಯನ್ನು ಬರಮಾಡಿ ಅಲೇ ಅಲೇ ನರ್ತಕಿ ಅಲೇ ಅಲೇ ನರ್ತಕಿ ಸಮರು ಎನಗೆ ಜಗದೊಳಗಾರು ಸಮರು ಎನಗೆ ಆರು ಸಮರು ಎನಗೆ ಜಗದೊಳಗಾರು ಸಮರು ಎನಗೆ ಅಮರ ಪತಿಗೆ ಸರಿ ಸಮಾನರಿ ಹರೇ ಅಮರ ಪತಿಗೆ ಸರಿ ಸಮಾನರಿ ಹರೇ ಅಮಿತ ಭೋಗ ಸೌಭಾಗ್ಯದಿ ಮೆರೆಯು ಆರು ಸಮರು ಎನಗೆ ಜಗದೊಳಗಾರು ಸಮರು ಎನಗೆ ಸಾಂದ್ರವಿ ಭವದಳು ಮೆರವ ಸ್ವರ್ಗಪತಿ ಸಾಂದ್ರವಿ ಭವದಳು ಮೆರವ ಸ್ವರ್ಗಪತಿ ಸಮರತಾನೆ ನಾವು ಮೂರು ಲೋಕದೋಳು ಸಮರತಾನೆ ನಾವು ಮೂರು ಲೋಕದೋಳು ಚಂದ್ರನಂತಿರುವ ಇಂದ್ರನ ವೈಭವಕ್ಕೆ ಚಂದ್ರನಂತಿರುವ ಇಂದ್ರನ ವೈಭವಕ್ಕೆ ಅರಸುರಾದಿಗಳೇ ಕನವರಿಸುವರು ಆರು ಸಮರು ಎನಗೆ ಜಗದೊಳಗಾರು ಸಮರು ಎನಗೆ
ಮಾನವರಲ್ಲಿ ನನ್ನಂತಹ ಸೌಭಾಗ್ಯಶಾಲಿಯುಂಟೆ? ಸೌಂದರ್ಯ ಸ್ತ್ರೀರತ್ನಗಳಾದ ರಂಭ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇಂತಹ ಸೌಂದರ್ಯ ರಾಶಿಗಳಿಂದಲೂ ಕಾಮಧೇನು, ಕಲ್ಪವೃಕ್ಷ, ಐರಾವತಾದಿ ವಿವಿಧ ಸೌಭಾಗ್ಯ ರಾಶಿಗಳಿಂದ ಮೆರೆಯುತ್ತಿರುವ ಈ ಸ್ವರ್ಗಾಧಿಪನ ಸಮಾನರು ಈ ಜಗತ್ತಿನಲ್ಲಿಯೇ ಇಲ್ಲ. ಈ ತ್ರಿಭುವನದಲ್ಲಿ ನಾನೇ ಭಾಗ್ಯಶಾಲಿ. ಸರಿ ಸಮತ ಮಗೆ ಹರಿಹರೇನುತೆ ಸರಿ ಸಮತ ಮಗೆ ಹರಿಹರೇನುತೆ ಪರಾದಳು ಮೇರೆಯೇ ಅಪಜಯ ಪಡೆಯೇ ಪರಾದಳು ಮೇರೆಯೇ ಅಪಜಯ ಪಡೆಯೇ ನಾರದ ಮೋದವ ಬೀರುವ ನಾರದ ಮೋದವ ಬೀರುವ ಜಗದೀಶನಾಡುವ ಜಗವೇ ನಾಟಕ ಜಗದೀಶನಾಡುವ ಜಗವೇ ನಾಟಕ 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 ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆ. ಈ ಪೀಠವನ್ನು ಅಲಂಕರಿಸಿ ನಿನಗೆ ಮಂಗಳವಾಗಲಿ ಮಹೇಂದ್ರ. ಸ್ವರ್ಗ ಸಾಮ್ರಾಜ್ಯದೊಡೆಯ ನಿನಗೆ ಕುಶಲವೇ? ಕುಶಲವೇ? ಕುಶಲವಲ್ಲದೆ ಮತ್ತೇನು ಪೂಜ್ಯರೇ? ತಮ್ಮ ಆಶೀರ್ವಾದ ಬಲದಿಂದಲೂ ಆನಂದದಿಂದಲೂ ಈ ದಿವ್ಯ ಸಿಂಹಾಸನದ ಮೇಲೆ ಮಂಡಿಸಿದ್ದೇನೆ. ನಾರದರೆ ಜಗತ್ತಿನ ಪಾಪವನ್ನೆಲ್ಲ ಹೊಡೆದೋಡಿಸಿ ಪಾಪಿಗಳಿಗೆಲ್ಲ ಆತ್ಮ ವಿಕಾಸನದ ಮಾರ್ಗವನ್ನು ತೋರಿಸಬೇಕೆಂದು ಸತ್ಯ, ಧರ್ಮ, ಶಾಂತಿಗಳ ಒಳೆ ಹರಿಸಬೇಕೆಂದು ಕಾದಿರುವೆನು. ಜಗದೇಕವೀರ, ನಿನ್ನಂತಹ ಪರಾಕ್ರಮಿಗಳಿಂದ ಅಧರ್ಮವು ನಾಶವಾಗಲೇಬೇಕು. ನಿಜ, ನಾಶವಾಗಲೇಬೇಕು. ಏನು ಮಾಡಲಿ? ನನ್ನ ಪರಾಕ್ರಮದ ಮಹತ್ವಾಕಾಂಕ್ಷೆಯನ್ನು ತಮ್ಮೆದುರಿನಲ್ಲಿ ತೋರಿಸೋಣವೆಂದರೆ ಪರಾಕ್ರಮಿಯಾದ ವೀರನಿಲ್ಲದೆ, ಪರಾಕ್ರಮಿಯಾದ ಶತ್ರುವಿಲ್ಲದೆ ನನ್ನ ವೀರವೃತ್ತಿಯು ನಷ್ಟವಾಗುತ್ತಿದೆ ಪೂಜ್ಯರೇ, ನಷ್ಟವಾಗುತ್ತಿದೆ. ಆಹಾ, ಏನಂದೆ ಮಹೇಂದ್ರ? ಪರಾಕ್ರಮಿಯಾದ ಶತ್ರುವನ್ನು ಬಯಸುತ್ತಿರುವೆಯಾ? ಹೌದು ಪೂಜ್ಯರೇ. ರಣವಿದ್ಯೆಯಲ್ಲಿ ಪ್ರವೀಣತೆಯನ್ನು ಹೊಂದಿ ಪ್ರಳಯೋಕ್ತಿಯನ್ನು ಎದುರಿಸಿದ ಈ ನನ್ನ ತೋಳುಗಳ ಕಲಿತನಕ್ಕೆ ಪರಾಕ್ರಮಿಯಾದ ಶತ್ರುವನ್ನು ತೋರಿಸಿ ನನ್ನ ರಣದಾಹವನ್ನು ಶಾಂತಪಡಿಸಲಾರಿರ? ಮಹೇಂದ್ರ, ಸ್ವರ್ಗ ಸಿಂಹಾಸನದ ಸಾಮ್ರಾಟ ಸತ್ತೆಯಿಂದ ಕೊಬ್ಬೇರಿ ಕುಣಿದಾಡಿ ಆಮೇಲೆ ಕಪಿಯಂತೆ ಬಾಯಿ ಬಿಡಬೇಕಾದೀತು. ಎಚ್ಚರ, ನನ್ನ ಮಾತನ್ನು ಕೇಳು. ಸುಖವಾಗಿ ಸ್ವರ್ಗ ಪರಿಪಾಲನೆ ಮಾಡುವುದನ್ನು ಬಿಟ್ಟು ಅನ್ಯಾಯವಾಗಿ ಆತಂಕವನ್ನೊಡ್ಡಿಕೊಂಡು ಅವಮಾನಿತನಾಗಬೇಡ. ನಾರದರೆ, ನನ್ನನ್ನು ಸಾಮಾನ್ಯ ವೀರ ಎಂದು ಭಾವಿಸಿ ಈ ರೀತಿ ಮಾತನಾಡುತ್ತಿರುವಿರಾ? ನಾನು ರಣರಂಗದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಸರಿಸತಕ್ಕ ಏಡಿಯೇ ಅಲ್ಲ. ಮಹಾಪ್ರಳಯವೇ ನನ್ನ ಮುಂದೆ ಬರಲಿ. ಅದನ್ನು ತಡೆಗಟ್ಟುವ ನನ್ನ ಪರಾಕ್ರಮವನ್ನು ಪ್ರದರ್ಶಿಸಲು ಪರಾಕ್ರಮದಿಂದ ಹೋರಾಡಬಲ್ಲ ನನಗೊಬ್ಬ ಶತ್ರುವನ್ನು ತೋರಿಸಿ. ದೇವರಾಜ, ನನ್ನ ಮಾತೇ ನಿನಗೆ ರುಚಿಸಿದಂತೆ ಕಾಣುತ್ತಿಲ್ಲ. ಸುಖವಾಗಿ ಅಪ್ಸರೆಯರ ಗಾನ ನಾಟ್ಯಗಳಿಂದಲೂ ವಿವಿಧ ಭಕ್ಷ್ಯ ಭೋಜನಗಳಿಂದಲೂ ಶಚಿಯಂತಹ ಸೌಂದರ್ಯ ರಮಣೀಯರೆಂದೊಡಗೂಡಿದ ಭೋಗ ಲಾಲಸೆಯಿಂದ ನಿನ್ನ ಕಣ್ಣುಗಳೇ ಮುಚ್ಚಿ ಹೋಗಿವೆ. ಬೇಡ, ನನ್ನಲ್ಲಿ ನಂಬಿಕೆ ಇಟ್ಟು ಬಯಸಿರುವ ಶತ್ರುವಿನ ವಿಚಾರವನ್ನು ಬಿಟ್ಟು ಬಿಡು. ಶತ್ರುವೆಂದರೆ ಅಷ್ಟೊಂದು ಅಲ್ಪ ಕಾರ್ಯವೆಂದು ಭಾವಿಸಿ ತಾವುಗಳು ನನ್ನನ್ನು ಅಧೀರನೆಂದು ಭಾವಿಸಿ ಈ ರೀತಿ ಮಾತನಾಡುತ್ತೀರಾ? ತಮ್ಮೆದುರೆಯಲ್ಲಿ ನನ್ನ ಪೌರುಷ ಪರಾಕ್ರಮವನ್ನು ತೋರಿಸಿ ರಣ ಸಾಹಸಿ ಎಂದು, ತ್ರಿಭುವನ ಪರಾಕ್ರಮಿ ಎಂದು ನಿಮ್ಮಿಂದಲೇ ಹೊಗಳಿಸಿಕೊಳ್ಳಬೇಕು. ದಯಮಾಡಿ ಪರಾಕ್ರಮದಿಂದ ಹೋರಾಡಬಲ್ಲ ನನಗೊಬ್ಬ ಶತ್ರುವನ್ನು ತೋರಿಸಿ ನನ್ನ ತೋಳುಗಳ ರಣಕಾಂಕ್ಷೆಯನ್ನು ನಿವಾರಿಸಿ ನನ್ನ ಶೌರ್ಯವನ್ನು ಈ ಜಗತ್ತಿನಲ್ಲಿ ವಿಸ್ತರಿಸಬೇಕು. ನಾನೆಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತೇ ನಿನಗೆ ರುಚಿದಂತೆ ಕಾಣುತ್ತಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತೆ ನಿನ್ನ ಶೌರ್ಯದ ಸಾಹಸವನ್ನೇ ಹೊಗಳುತ್ತಿರುವಿ. ಜಗತ್ತಿನಲ್ಲಿ ನಿನ್ನಂತಹ ಬಲಶಾಲಿಗಳಾದ ವೀರರಿಲ್ಲವೇ?
ತ್ರಿಭುವನಗಳನ್ನೇ ಜಯಿಸುವಂತಹ ಶಕ್ತಿ ಸಾಮ್ರಾಟರಿಲ್ಲವೇ? ನಿನಗೇಕೆ ಇಂತಹ ದುರ್ಬುದ್ಧಿ ಹುಟ್ಟಿತೋ ನಾ ಕಾಣಿ. ನೀವು ಕಾಣದಿದ್ದರೆ ನಾನು ತೋರಿಸಲು ಸಿದ್ಧನಿದ್ದೇನೆ. ನೀವು ನನಗಾಗಿ ಸರಿಯಾದ ವೈರಿಯನ್ನು ಹುಡುಕಿ ನನ್ನ ತೋಳುಗಳ ರಣಕಾಂಕ್ಷೆಯನ್ನು ನಿವಾರಿಸಿ ನನ್ನ ಈ ಶೌರ್ಯವನ್ನು ಈ ಜಗತ್ತಿನಲ್ಲಿ ವಿಸ್ತರಿಸಬೇಕು. ಇದೇ ನನ್ನ ಆಕಾಂಕ್ಷೆ. ಹಾಗಾದರೆ ಸರಿ, ನಿನ್ನ ಆಕಾಂಕ್ಷೆಯಂತೆ ನಿನಗೆ ಸಾಟಿಯಾಗತಕ್ಕ ವೈರಿಯನ್ನೇ ಜೊತೆ ಮಾಡುವೆನು. ಖಂಡಿತ ಆ ಭಾರವೂ ನನಗಿರಲಿ. ನಾನಿನ್ನು ಬರುತ್ತೇನೆ. ನಾರದರೆ ಆದಷ್ಟು ಶೀಘ್ರವಾಗಿ ವೈರಿಯನ್ನು ಅನುಗ್ರಹಿಸಲೇಬೇಕು. ಸಂತೋಷ, ಹಾಗೇ ಆಗಲಿ. ಇದೇನು ನಿನ್ನಾಟ? ಸ್ವರ್ಗಾಧಿಪನಾದ ಮಹೇಂದ್ರನಿಗೆ ಆಕಸ್ಮಿಕವಾಗಿ ಹೃದ್ಗೋಚರವಾಗಿರುವ ದುರ್ದೈವದ ಲೀಲ. ಗರ್ಭಹರಣಕ್ಕೆ ಪರಿಪಕ್ವ ಕಾಲ, ಅದರಲ್ಲೂ ಪರಾಕ್ರಮಿಯಾದ ಶತ್ರುವನ್ನೇ ಬಯಸಿರುವನು. ಅಂತಹ ಪರಾಕ್ರಮಿ ಯಾರು? ಹಾ, ಈಗ ಹೊಳೆಯಿತು. ಮಹಿಷ್ಮಾತೆಯ ದೊರೆ ಮಹಿಷಾಸುರ ಚಕ್ರವರ್ತಿ. ಆತನಲ್ಲಿಗೆ ಹೋಗಿ ಇಂದ್ರ ಪದವಿಯ ವೈಭವಗಳನ್ನು ನಾನಾ ವಿಧವಾಗಿ ವರ್ಣಿಸಿ ಅವನಿಗೆ ಅಮರಾಧಿಪನಾಗಬೇಕೆಂಬ ಹುಚ್ಚನ್ನು ಹತ್ತಿಸಿ ಮಹೇಂದ್ರನಲ್ಲಿಗೆ ಯುದ್ಧಕ್ಕೆ ಹೋಗುವಂತೆ ಪ್ರೇರೇಪಿಸುವೆನು. ಧಾಂಬಿಕ ಜನರ ಕಂಬವನಳಿಸಿ ಧಾಂಬಿಕ ಜನರ ಕಂಬವನಳಿಸಿ ಧಾರ್ಮಿಕ ಜನರ ಪ್ರೀತಿಯ ಮೆರೆಸಿ ಧಾರ್ಮಿಕ ಜನರ ಪ್ರೀತಿಯ ಮೆರೆಸಿ ನ್ಯಾಯದ ನಾಂದಿಯ ಆಡುವ ನ್ಯಾಯದ ನಾಂದಿಯ ಆಡುವ ಜಗದೀಶನಾಳುವ ಜಗವೇ ನಾಟಕ ಜಗದೀಶನಾಳುವ ಜಗವೇ ನಾಟಕ ರಂಗ ನಾಟಕ ರಂಗ ನಾಟಕ ಭವನೆಲ್ಲವ ಖರಗದಿ ಮೆರೆಯುತ್ತಿರ್ಪೆ. ಆ ವರರಾಜರಂಶದೆ ಬಡಿದು ವರರಾಜರಂಶದೆ ಬಡಿದು ರಣದೊಳಗೆ ಹಾಲ ಭೈರವಗೆ ಬಲಿ ಕೊಡುತ್ತ ಮೆರೆವ ಈ ಮಹಿಷಾಸುರ ಸಮರಿಯರೇ ಜಗದೀ. ಬರಬೇಡಿ. ಚೆನ್ನಾಗಿ
ಕೇಳು. जैसी मेरे रणती सो जैसी मेरे रणती जैसी मेरे रणती सो जैसी मेरे रणती दुर्दलन सर समर कांडनो दुर्दलन सर समर कांडनो जैसी मेरे रणती सो जैसी करुगाली माई सर कनेक्ट वैरिया करुगाली माई सर कनेक्ट वैरिया जरा जब बोलता तो जरा जब बोलता तो लड़ाई पैसा हुआ कि सुनना था लड़ा था सचिंदल सुनना लड़ा था सचिंदल बड़े सुपर फास्ट जय श्री राम सो जय श्री राम सेना नायकराದ ಅಶಿಲೋಮ ಉದಗ್ರವಿ ಐಶ್ವರ್ಯ ಹತ್ತಾಸ ವೈಭವದಲ್ಲಿ ಧೈರ್ಯ ಶೌರ್ಯ ಛಾತ್ರಗಳಲ್ಲಿ ವೀರನಿಸುವ ನನಗೆ ಈ ಚತುರ್ದಶ ಪೂರ್ಣವನ್ನೇ ಜಯಿಸಿ ಏಕಚಕ್ರಾಧಿಪತ್ಯವನ್ನು ಪಡೆಯಬೇಕೆಂಬ ಕುತೂಹಲವು ನನಗುಂಟಾಗಿರುವುದು. ಆದ್ದರಿಂದ ನಾವುಗಳೀಗ ಯಾವ ಕಾಲಕ್ಕೆ ನೋಡೋಣ. ನಾವುಗಳು ಯಾವ ಕಡೆ ದಿಗ್ವಿಜಯ ಹತ್ರ ಹೊರಟರು ನಮ್ಮನ್ನು ತಡೆಯಬಲ್ಲ ವೀರರು ಈ ಪೃಥ್ವಿಯಲ್ಲಿಯೇ ಇಲ್ಲ. ಆದ್ದರಿಂದ ನಾವುಗಳ ಸ್ವರ್ಗ ಲೋಕಕ್ಕೆ ಹೋಗಿ ಮಲ ಹೊಂದಿರುವ ಆ ದೇವರನ್ನು ಬಲಿಯಿಕ್ಕಿ ಸ್ವರ್ಗ ಸಿಂಹಾಸನವನ್ನೇ ಆಕ್ರಮಿಸೋಣ. ಸರಿಯಾದ ಆಲೋಚನೆ ಉದಾಗ್ರ. ಸ್ವರ್ಗ ಲೋಕಕ್ಕೆ ದಿಗ್ವಿಜಯ ಕೊಡಲು ಸೇನಾ ನಾಯಕರ ಸೇನೆ ಸಿದ್ಧತೆಗೊಳಿಸುವಂತೆ ಹೇಳು. ಕಾಮಧೇನು ಮೊದಲು ಪರೋಕ್ಷಗಳಲ್ಲ, ಕಾಮಧೇನು ಮೊದಲು ಪರೋಕ್ಷಗಳಲ್ಲ, ಸಾವಿರದ ತಂದಿರುವ ಸುರಕುಲವನಲ್ಲ, ಸಾವಿರದ ತಂದಿರುವ ಸುರಕುಲವನಲ್ಲ, ಕಾಮಧೇನು ಮೊದಲು ಪರೋಕ್ಷಗಳಲ್ಲ. ಎಂದು ಸಮರಕ ಬಂದ ಬಂದು ಮತಗಳಲ್ಲ, ಎಂದು ಸಮರಕ ಬಂದ ಬಂದ ಮತಗಳಲ್ಲ. ಪ್ರಚಂಡ ಪ್ರತಾಪಿಗಳಾದ ಅಶಿಲೋಮ ಉದಾಗ್ರಂಥ ಮಹಾಪರಾಕ್ರಮಿಗಳಾದ ಸೇನಾ ನಾಯಕರಲ್ಲಿ ನಮಗೆ ಸೈನ್ಯ ಸಹಾಯವರು ಕ್ಷಣಾರ್ಥದಲ್ಲಿ ಹೋಗಿ ಆ ದೇವೇಂದ್ರನ ಬಲಕ್ಕೆ ಅವನ ಪ್ರಿಯವಸ್ತುಗಳಾದ ಕಾಮಧೇನು, ಕಲ್ಪವೃಕ್ಷ, ಐರಾವತಾದಿಗಳಂತ ಸೌಭಾಗ್ಯ ರಾಶಿಗಳನ್ನು ತಂದು ತಮ್ಮ ಪಾದದಲ್ಲಿರಿಸುವನು. ಇದಾ ಹೊರಟೆ ನಿಮ್ಮಂತ ಪ್ರಬಲ ಪರಾಕ್ರಮ ಸಹಾಯವನ್ನು ಪಡೆದಿರುವ ಈ ಮಹಿಷಾಸುರ ಸಮಾನರು ಈ ತ್ರಿಭುವನದಲ್ಲೇ ಇಲ್ಲ. ಕಮಲ ರಮಣ ಕಾಯುವುದು ನೀನೆ, ಕಮಲ ರಮಣ ಕಾಯುವುದು ನೀನೆ.
ರಮಣ ಕಾಯುವುದು ನೀನೆ, ಕಮಲ ರಮಣ ಕಾಯುವುದು ನೀನೆ. ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆ. ವಿಜಯೀ ಭವ ವಿಜಯೀ ಭವ. ತಾವೀಗ ಎಲ್ಲಿಂದ ದಯ ಮಾಡಿಸಿ ಸಮಾಚಾರವೇನು? ಮಹಿಷ್ಮಾತಿ, ನಾನೀಗ ಅಮರಾವತಿಯಿಂದ ಬಂದೆನು. ಆದರೆ ದಾನವೇಂದ್ರ, ನಿಸ್ಸಮಾನ ಪರಾಕ್ರಮಿ ಎನಿಸಿ ಸಕಲ ಭೂಮಂಡಲವನ್ನೇ ಜಯಿಸಿ ವಿಜಯ ವಿಖ್ಯಾತಿಗಳನ್ನು ಪಡೆದಿರುವ ನಿನ್ನ ರಾಜ್ಯ ವೈಭವಗಳನ್ನು ನೋಡಿ ಆಹಾ ನನಗೆ ಅತ್ಯಾನಂದವಾಯಿತು. ಆದರೇನು ಪೂಜ್ಯರೇ, ನನ್ನ ಸಾಮ್ರಾಜ್ಯಕ್ಕೆ ಸಾಲ ವಸ್ತುಗಳು ಯಾವುವು ಹೇಳಿ? ಯಾವುಗಳೆಂದರೆ ಆ ಮಹೇಂದ್ರನಲ್ಲಿರುವ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿ ಅವುಗಳು ಮಾತ್ರ ನಿನ್ನಲ್ಲಿಲ್ಲ. ಅವುಗಳೆಲ್ಲವೂ ನಿನ್ನಲ್ಲಿದ್ದಿತೆಂದರೆ ಈ ತ್ರಿಭುವನದಲ್ಲಿಯೇ ನಿನ್ನ ಸಮಾನ ವೀರರೇ ಇಲ್ಲವೆಂದು ಭಾವಿಸಬೇಕು. ನಾವುಗಳಿಗೆ ಮಹೇಂದ್ರ ಸ್ವರ್ಗಕ್ಕೆ ಮುತ್ತಿಗೆಯನ್ನು ಹಾಕಿ ಅವನಲ್ಲಿರುವ ಕಾಮಧೇನು, ಕಲ್ಪವೃಕ್ಷ, ಐರಾವತ ವಿವಿಧ ಸೌಭಾಗ್ಯ ರಾಶಿಗಳನ್ನು ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ಪಡೆದುಕೊಂಡು ಬರ್ತೇನೆ. ಈಗ ಶಾಂತನಾಗು ಚಕ್ರವರ್ತಿ, ಶಾಂತನಾಗು. ಆ ಮಹೇಂದ್ರನನ್ನು ಸಾಮಾನ್ಯ ವೀರನೆಂದು ಭಾವಿಸಬೇಡ. ಅದು ಅಲ್ಲದೆ ಅವನಿಗೆ ತ್ರಿಮೂರ್ತಿಗಳ ಸಹಾಯವು ಸಂಪೂರ್ಣವಾಗಿರುವುದು. ಸ್ವಲ್ಪ ಆಲೋಚಿಸಿ ಹೊರಡು. ಸಮಾನವಾದ ಈ ರಂಗಿನ ಮಹಿಷಾಸುರನಿಗೆ ಆ ತ್ರಿಮೂರ್ತಿಗಳ ಬೆಂಬಲವನ್ನು ತೋರಿಸ್ತಿಲ್ಲ. ಸಾಕು ಮಾಡಿ. ಹಾಗಲ್ಲ ಚಕ್ರವರ್ತಿ, ಆ ದೇವೇಂದ್ರನಿಗೆ ವಿಷ್ಣುವಿನ ಅನುಗ್ರಹವು ಸಂಪೂರ್ಣವಾಗಿರುವುದು. ನನ್ನ ಮಾತನ್ನು ತಿರಸ್ಕರಿಸಬೇಡ. ನನ್ನನ್ನು ಸಾಮಾನ್ಯ ವೀರವೆಂದು ತಿಳಿದಿರುವಿರಾ? ಹೇಳಿ, ನನಗೆ ವರದಾನ ಮಾಡಿದ ಆ ಸೃಷ್ಟಿಕರ್ತ ಬ್ರಹ್ಮನಿಂದ ಶರಣೆಂದು ಬಂಧಿಸುವ ಶಕ್ತಿ ನನಗಿದೆ. ಪ್ರಚಂಡ ಶತ್ರುಗಳು ನನಗೆ ಅಖಂಡ ಬ್ರಹ್ಮಾಂಡವನ್ನೇ ಸುಟ್ಟು ಸೂರ್ಯ ಮಾಡುವ ಪ್ರಬಲ ಶಕ್ತಿಯು ಈ ರಣಧೀರ ಮಹಿಷಾಸುರನು. ಈ ಭೂಮಂಡವನ್ನೇ ರಕ್ತದರ್ಪಣ ಕೊಡುವ ಈ ಮಹಿಷ್ಮಾವತಿಯಲ್ಲಿ ಆ ವಿಷ್ಣುವಿನ ಪರಾಕ್ರಮ ಇದಾದರೂ ನನ್ನ ಪರಾಕ್ರಮದ ಪ್ರತೀಕಾರವನ್ನು ಪಡವಿಯೊಳಗಲಿಯು ತಡೆಯುವರುತ್ತದೆ. ಆಧರಿಸಿ ಸರಪಡೆಗಳ ಭೀಕರ, ಆಧರಿಸಿ ಸರಪಡೆಗಳ ಭೀಕರ. ಪಡವಿಯೊಳಗಲಿಯು ತಡೆಯುವರುತ್ತದೆ. ಆಧರಿಸಿ ಸರಪಡೆಗಳ ಭೀಕರ, ಆಧರಿಸಿ ಸರಪಡೆಗಳ ಭೀಕರ. ಶತ್ರುಗಳ ಶಿರಸ ಕತ್ತರಿಸಿ ಕೆಳಗೆ, ಶತ್ರುಗಳ ಶಿರಸ ಕತ್ತರಿಸಿ ಪದವಿ ಗುರಿ ಮಾಡಿ ಬಿಡಿವೆ. ಕತ್ತರಿಸಿ ಪದವಿಯನ್ನು ಗುರಿ ಮಾಡಿ ಬಿಡಿವೆ. ಪಡವಿಯೊಳು ಪಡುಗಲಿಯು ತಡೆಯುವರು. ಆರ್ಪಡಿಸಿ ಭೀಕರೋ, ಆರ್ಪಡಿಸಿ 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 ಭೀಕರೋ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಳುವ ಬೊಂಬೆಯಾಟವಯ್ಯ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಳುವ ಬೊಂಬೆಯಾಟವಯ್ಯ. ಅಂಬುಜನಾಭನ ಅಂತ್ಯವಿಲ್ಲದಾತನ, ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಈ ಲೀಲೆಯು. ತುಂಬು ಮಾಯವಯ್ಯ ಈ ಲೀಲೆಯು ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಳುವ ಬೊಂಬೆಯಾಟವಯ್ಯ.
ಗತಿ ಸೂತ್ರವನಾಡಿಸಿ ಜಗವ ಸ್ತುತಿಸಿ ಗತಿ ಸೂತ್ರವನಾಡಿಸಿ ನಗು ನಗುತ ಕುಣಿಸಿ ಮಾಯೆಯ ಬೀಸಿ ನಗು ನಗುತ ಕುಣಿಸಿ ಮಾಯೆಯ ಬೀಸಿ ಆಗದ ಭೋಗದ ಉರಿಯೊಳು ನಿಲ್ಲಿಸಿ ಆಗದ ಭೋಗದ ಉರಿಯೊಳು ನಿಲ್ಲಿಸಿ ಆಗೊಮ್ಮೆ ಈಗೊಮ್ಮೆ ತಾನಾಗಿ ಕುಣಿಸುವ ಆಗೊಮ್ಮೆ ಈಗೊಮ್ಮೆ ತಾನಾಗಿ ಕುಣಿಸುವ ಮುಂದೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಮುಂದೆಯಾಟವಯ್ಯ ನೀ ಸಾಕಿ ಸಲಹಿ ಸ್ವಾರ್ಥವೇನು ನೀ ಸಾಕಿ ಸಲಹಿ ಸ್ವಾರ್ಥವೇ